ಇವತ್ತು ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ದೂರು ದಾಖಲಾಗಿತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ದೂರು ಸ್ವೀಕರಿಸಿದಂತಹ ಅಮೃತಹಳ್ಳಿ ಪೊಲೀಸರು ಈಗ ಎಫ್ಐಆರ್ ಅನ್ನು ಮಾಡಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ಅವರು ಕೊಟ್ಟಂತ ದೂರನ್ನು ಆಧರಿಸಿ ಈ ಎಫ್ಐಆರ್ ದಾಖಲಾಗಿದೆ. 50 ಕೋಟಿಗೆ ಆಫರ್ ಅನ್ನು ಅಂದರೆ 50 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರು ಅಂತೇಳಿ ಉದ್ಯಮಿ ವಿಜಯ್ ಟಾಟಾ ಅವರು ದೂರನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ A1 ರಮೇಶ್ ಗೌಡ, A2 ಎಚ್.ಡಿ. ಕುಮಾರಸ್ವಾಮಿ ಅವರು. ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ಆಗಿರುವಂಥ ರಮೇಶ್ ಗೌಡ ಅವರು ಈಗ ಈ ಪ್ರಕರಣದಲ್ಲಿ A1 ಆಗಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೀವ ಬೆದರಿಕೆ, ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದಂಥ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ ಯಾವ ಸೆಕ್ಷನ್ ಅಂತೇಳಿ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಶುರುವಾಯಿತು ಅಂತ ಹೇಳಲಾಗ್ತಾ ಇದೆ. ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ರಮೇಶ್ ಗೌಡ A1, A2 ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲಿ ಜೀವ ಬೆದರಿಕೆಯನ್ನು ಮಾಡಿದ್ದಾರಂತೆ. ವಿಜಯ್ ಟಾಟಾ ಅವರಿಗೆ 50 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಟಾಟಾ ಅವರು ಕೂಡ ಮಾತಾಡಿದ್ದಾರೆ. ನೋಡ್ಕೊಂಬನ್ನಿ. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾವು ಕುಮಾರಸ್ವಾಮಿ ಅವ್ರ ಮೇಲೆ, ಅವರು ಆಮೇಲೆ ರಮೇಶ್ ಗೌಡ್ರ ಮೇಲೆ, ಮಾಜಿ MLC ರಮೇಶ್ ಗೌಡ್ರ ಮೇಲೆ, ಆಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಈಗ ಎಫ್ಐಆರ್ ದಾಖಲಾಗಿದೆ, ವಾಟ್ ನೆಕ್ಸ್ಟ್? ಎಸ್ ನಾಗೇಂದ್ರ, ಈಗ ವಿಜಯ್ ಟಾಟಾ ಅವರು ನೀಡಿದಂತಹ ದೂರಿನ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅದಲ್ಲದೆ ರಮೇಶ್ ಗೌಡ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಇವತ್ತೇ NCR ದಾಖಲಾಗಿತ್ತು. ಕೋರ್ಟ್ನ ಅನುಮತಿಯನ್ನ ಪಡೆದುಕೊಂಡು ಇವತ್ತೇ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ BNS ಸೆಕ್ಷನ್ 308(2) ಮತ್ತೆ 351(2) ಅಡಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಗಿದೆ ಅಂತಾನೆ ಕೂಡ ಹೇಳ್ಬೋದು. ತನ್ನ ಬಳಿ 50 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು, ಹಾಗೆ ಸುಲಿಗೆ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಕೂಡ ಎಫ್ಐಆರ್ ನಲ್ಲಿ ಅವರು ಮಾಡಿರುವಂತದ್ದು. ಅದಲ್ಲದೆ ನನ್ನ ವಿರುದ್ಧ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕಿತ್ತು, ಆದ್ರೆ ಅದನ್ನು ಕೂಡ ಬಿಟ್ಟಿಲ್ಲ. ಸರ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೈರಾದವರೆಲ್ಲ ರಾಜೀನಾಮೆ ಕೊಡಬೇಕಿಲ್ಲ, ರಾಜೀನಾಮೆ ಕೊಡುವಂತೆ ನ್ಯಾಯಾಲಯ ಹೇಳಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೂ ಗುಡುಗಿದ ಮರಿದೇವೇಗೌಡರು ಕುಮಾರಸ್ವಾಮಿ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ ಅಂತ ಕುಟುಕಿದ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವ್ದಾದ್ರು ಕಾನೂನಲ್ಲಿ ಇವು ಜೈಲಿಗೆ ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ, ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು, ಇಲ್ಲ ರಾಜ್ಯಪಾಲರು ಹೇಳಿದಾರ, ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರೆ. ಬೇರೆ ಕೆಲಸ ಇಲ್ವ ಮಾಡಲಿಕ್ಕೆ? ಅಭಿವೃದ್ಧಿ ಕೆಲಸಗಳು ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿ ಗೆದ್ದರೆ ಕೊಡೋಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ DK ಗೆದ್ದಿದ್ದಾರೆ. GT ದೇವೇಗೌಡರಿಗೆ ಕುಮಾರಸ್ವಾಮಿ ಕೌಂಟರ್. ಸಿಎಂ ಸಿದ್ದುಪುರ GTD ಬ್ಯಾಟಿಂಗ್ಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ರು. ಮೈಸೂರಲ್ಲಿ ತೊಂದರೆ ಆಗಬಾರ್ದೆಂದು ಆ ಮಾತುಗಳನ್ನ ಆಡಿರ್ಬೇಕು. ನಾನು CM ರಾಜೀನಾಮೆ ಕೊಡಿ ಎಂದು ಕೇಳಿಲ್ಲ ಎಂದ್ರು. ನಾನು FIRಗೆ ರಾಜೀನಾಮೆ ಕೇಳೇ ಇಲ್ವಲ್ಲ. ನಾನು FIR ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಮತ್ತೆ ಸಿದ್ದರಾಮಯ್ಯ ಪರ GTD ಬ್ಯಾಟಿಂಗ್.
ಇನ್ನು ದಸರಾ ವೇದಿಕೆಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ರಿಪಬ್ಲಿಕ್ ಕನ್ನಡದಲ್ಲೂ ಮಾತನಾಡುವಾಗ ಸಿದ್ದರಾಮಯ್ಯನನ್ನ ಮತ್ತೆ ಹೊಗಳಿದ್ರು. ಇದಷ್ಟೇ ಅಲ್ಲದೆ ಎಚ್ಡಿಕೆ ಜೊತೆ ನಾನು ಯಾವಾಗಲೂ ಸರಿ ಇದ್ದೇನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯಿತಾ. ಬಟ್ ಬಿ ಜೆ ಪಿಯವ್ರು ನಾವು ಚೆನ್ನಾಗಿದ್ದೀವಿ, ಯಡಿಯೂರಪ್ಪನ ಜೊತೆ ಇದ್ದೆ, ನಾನು ದ್ವೇಷ ಮಾಡ್ಕೊಂಡಿಲ್ಲ. ಇವರೇ ನನ್ನ ಅಲ್ಲಿಂದ ಕರ್ಕೊಬಂದವರು ಬರಬೇಕು ಅಂತ ಬಿ ಜೆ ಪಿ ಬಿಡಿಸಿ ಕರ್ಕೊಬಂದವರು ಇವರೇ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ. ನಾನು ಒಬ್ಬನೇ ಹೋದೆ, ಯಾರೂ ಧೈರ್ಯ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು, ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ. ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ, ಬಚ್ಚೇಗೌಡರು ಇಲ್ಲ, ಯಾರು ಇಲ್ಲ, ಸೌದಿಯವರು ಇಲ್ಲ, ಯಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಅವರು ಹೈಕಮಾಂಡು ಎಮ್ ಎಲ್ ಎಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಅಳ್ಳಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ ಅಂತ. ಅದು ಬೀಳ್ತದೆ ಅಂತಾರೆ. ಇವತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೆಕ್ಟು, ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಡ ಬಗ್ಗೆ ಅದರ ಅರಿವೇ ಇಲ್ಲ ಅವ್ರಿಗೆ. ನನ್ನ ಅನುಭವದಲ್ಲಿ ಏನು ನಡೀತದೆ ಒಂದು ರಿವ್ಯೂ ಮಾಡೋಣ, ಉಸ್ತುವಾರಿ ಇದ್ದಾಗಲೂ ಕೂಡ ಅಲ್ಲಿ ಮಾಡಿಲ್ಲ ಅವರು. ಈ ಎಲ್ಲ ಕಾರಣಗಳಿಂದ ಇವತ್ತೇನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸ್ಟ್ರಿಕ್ಟಾಗಿ ಗಟ್ಟಿಯಾಗಿ ಎನ್ಕ್ವೈರಿ EDನೂ ಮಾಡಲಿ, CBIನೂ ಮಾಡಲಿ, ಲೋಕಾಯುಕ್ತನೂ ಮಾಡಲಿ ಅಮ್ಮ, ಆಗಬೇಕಮ್ಮ ಒಂದು ತನಿಖೆ. ಒಟ್ಟಾರೆ ಮೂಡ ಮಹಾಸಂಘರ್ಷದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಬಚಾವ್ ಮಾಡಲು ಕಾಂಗ್ರೆಸ್ ಶತಪ್ರಯತ್ನದ ಮಧ್ಯೆ ಜೆಡಿಎಸ್ ನಾಯಕ ಬ್ಯಾಟಿಂಗ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಸಂಘರ್ಷದಲ್ಲಿ ಇಡಿ ತನಿಖೆ ಚುರುಕಾಗಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಕುರಿತಾದಂಥ ಒಂದು ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಮೂಡ ಸಂಘರ್ಷದಲ್ಲಿ ಇಡಿ ಆಟ ಶುರು. ಇಡಿ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಹಾಜರ್. ಮೂಡ ನಿವೇಶನ ಹಂಚಿಕೆ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದಿಂದ ಅವ್ಯವಹಾರ ಆರೋಪ ಇದೀಗ ಇಡಿ ಅಂಗಳದಲ್ಲಿದೆ. ಮೊನ್ನೆಯಷ್ಟೇ ECIR ದಾಖಲು ಮಾಡಿದ್ದ ಜಾರಿ ನಿರ್ದೇಶನಾಲಯ ಮೊದಲ ಹಂತವಾಗಿ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ನಡೆಸಿತು. ಬೇನಾಮಿ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಮೂಡಾದಲ್ಲಿ ನಿವೇಶನ ಪಡೆದಿತ್ತು ಎಂಬ ಆರೋಪ ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿದ್ದಾರೆ. ಮೊದಲ ಹಂತದಲ್ಲಿ ದೂರುದಾರ ವಿವರವನ್ನ ಪಡೆಯೋದಕ್ಕೆ ಇವತ್ತು ವಿಚಾರಣೆ ನಡೆಸಲಾಗಿದೆ. ಸತತ 7 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆಯನ್ನ ಪರಿಶೀಲಿಸಿದ್ರು. ಆಸ್ತಿ ಪತ್ರ, ಅಕೌಂಟ್ ಡೀಟೇಲ್ಸ್, ಆದಾಯದ 500 ಪುಟಗಳ ದಾಖಲೆ ಜೊತೆ ಸ್ನೇಹಮಯಿ ಕೃಷ್ಣ ವಿಚಾರಣೆಯನ್ನ ನಡೆಸಲಾಗಿದೆ. ನಿಜವಾದ ವಾಸ್ತವಾಂಶಕ್ಕೆ ಆ ನಿವೇಶನಗಳು ಪಾರ್ವತಿಯರು ಸೇರಿದಂಥ ನಿವೇಶನ ಅಲ್ಲ. ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದೆ. ಯಾರು ಬೇಕಾದ್ರೂ ನಮ್ಮ ವಿರುದ್ಧ ದೂರು ದಾಖಲು ಮಾಡ್ಬೋದು. ಈ ಮಧ್ಯಮ ವರ್ಗದವರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು, ಸಂವಿಧಾನ ತಿಳಿಸಿಲ್ಲ. ಕಾಣದ ಕೈ ಆಗಲಿ ಅಥವಾ ಕಾಣೋ ಕೈ ಆಗಲಿ ಯಾವುದೇ ಕೈ ಇದ್ರೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲಿ ಯಾವುದೇ ತನಿಖೆಗೂ ಸಿದ್ಧ ಇದ್ದೀನಿ. ಯಾವ ತನಿಖಾ ಸಂಸ್ಥೆ ಕೂಡ ನನ್ನನ್ನು ತನಿಖೆಗೊಳಪಡಿಸ್ಬೋದು. ಸಿದ್ದರಾಮಯ್ಯ ಪಟಾಲಂಗೆ ಟೆನ್ಷನ್ ಶುರು. ಸ್ನೇಹಮಯಿ ಕೃಷ್ಣ ಇವತ್ತು ಇಡಿ ಮುಂದೆ ಹಾಜರಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಸೇರಿ ಅವರ ಪಟಾಲಂಗೆ ಟೆನ್ಷನ್ ಶುರುವಾಗಿದೆ. ಸಿಎಂ ಕುಟುಂಬ ಸೇರಿ ಆಪ್ತರ ಬಗ್ಗೆಯೂ ಸ್ನೇಹಮಯಿ ದಾಖಲೆ ನೀಡಬಹುದು ಎನ್ನಲಾಗಿದೆ. ನಿಮ್ಮ ಆರೋಪಗಳಿಗೆ ಸಾಕ್ಷಿ ತೆಗೆದುಕೊಂಡು ಬನ್ನಿ ಅಂತ ಜಾರಿ ನಿರ್ದೇಶನಾಲಯ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗೆ ಢವಢವ ಶುರುವಾಗಿದ್ದಂತೆ. ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ. ಇನ್ನು ಮೂಡಾ ಪ್ರಕರಣ ಸಂಬಂಧ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿತ್ತು ಎಂಬ ಮಾಹಿತಿ ಬೆಳಗ್ಗೆಯಿಂದ ಹರಿದಾಡಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸಚಿವ, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ. ಇದು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ನನ್ನನ್ನು ಯಾಕೆ ಒಳ್ಳೆ ದುಶ್ಮನ್ಗಳ ಥರ ಮಾಡ್ತೀರಲ್ಲ ನೀವು? ನಾನೇ ನಿಮ್ಮ ಶತ್ರುನಾ? ನಾನು ಯಾಕೆ ಈ ಥರ ಒಬ್ಬ ಇನ್ನೋಸೆಂಟ್ ಇದವ್ರನ್ನ ಎಲ್ಲರನ್ನೂ ಬಿಟ್ಟು ನಮಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಏನು ತಪ್ಪಾಗಿದೆ ನನ್ನಿಂದ?
ಒಟ್ಟಾರೆ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಇಡೀ ವಿಚಾರಣೆಗೆ ಭಾಗಿಯಾಗಿ ತಮ್ಮ ಆಸ್ತಿ ಆದಾಯದ ವಿವರವನ್ನ ನೀಡಿದ್ದಲ್ಲದೆ ಆರೋಪದ ಬಗ್ಗೆಯೂ ಕೂಡ ಮಹತ್ವದ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.